ఏ అట్లా స్టీల్లో తీసు ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದ್ಬಿಟ್ಟು ಸಂಡೇ ಲಾಗ್ ಆಗಿರುತ್ತೆ. ಏನು ಗೊತ್ತಾ, ಇವತ್ತು ನಮ್ಮ ತಂಗಿಯವರು ಬರ್ತಾ ಇದ್ದಾರೆ. ಅಂದರೆ ಮದುವೆ ಆಯ್ತಲ್ವ ಮೊನ್ನೆ, ಅವ್ರನ್ನ ಇವತ್ತು ಊಟಕ್ಕೆ ಕರೆದಿದ್ದೆ. ನಮ್ಮ ಚಿಕ್ಕ ತಂಗಿ ಮನೆಗೆ ಹೋಗಿದ್ದಾರೆ. ನಿನ್ನೆ ಬಂದಿರೋದು, ಇಲ್ಲೇ ಇರೋದು ಅವ್ರ ಮನೆ. ಇನ್ನಿವಾಗ ಬರ್ತಾ ಇದ್ದಾರೆ. ಒಂದು 10 ಗಂಟೆ ಮೇಲೆ ಬರ್ತೀನಿ ಅಂತೇಳಿದರು. ಇನ್ನಿವತ್ತು ಅವ್ರಿಗೆ ಊಟ ಎಲ್ಲ ಮಾಡಿ ಬಾಗಿನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಿವಾಗ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೀನಿ. ಅದು ರೆಡಿ ಆಗ್ತಾಯಿದೆ. ಒಂದು ಕಡೆ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದು ಸ್ವಲ್ಪ ಇವತ್ತು ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬು ಮತ್ತು ಫಿಶ್ ಫ್ರೈ ಈ 3 ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನು ಅವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಮಾಡಿಬಿಡ್ಬೇಕು. ಬನ್ನಿ, ನಾನು ಇವತ್ತಿನ ವೀಡಿಯೋದಲ್ಲಿ ಏನೇನು ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಇನ್ನು ಯಾರು ಬರ್ತಾರೆ ಅಂದರೆ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಒರೆಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮಾಡಿಕೊಂಡೆ ಸಿಂಪಲಾಗಿ. ಇನ್ನು ಬ್ರೇಕ್ಫಾಸ್ಟ್ ಕೂಡ ಒಂದು ಕಡೆ ಇಡ್ಲಿಗೂ ಕೂಡ ಇಟ್ಟಿದ್ದೆ. ಇನ್ನು ಬೆಳಗ್ಗೆನೇ ಹೋಗಿ ನಮ್ಮ ಹಸ್ಬೆಂಡು ಚಿಕನ್ನು, ಮಟನು ಮತ್ತು ಫಿಶ್ ಎಲ್ಲ ತೊಗೊಂಬಂದಿದ್ರು. ಬೆಳಗ್ಗೆ ಹೋದ್ರೇ ನಾನ್ ವೆಜ್ ಎಲ್ಲ ಸಿಗೋದು. ಸ್ವಲ್ಪ ಲೇಟಾಗಿ ಹೋದರೆ ಸಂಡೇ ಟೈಮ್ ಖಾಲಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅವರು ಒಂದು 8:30ಗೆಲ್ಲ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದಿದ್ರು. ಈ ಫಿಶ್ ಬಂದುಬಿಟ್ಟು ಪಾಂಪ್ಲೆಟ್ ಫಿಶ್ಶು. ಕಬಾಬ್ ಮಾಡೋದಕ್ಕೆ ಚಿಕನ್ ತೊಗೊಂಬಂದಿದ್ರು. ಮಟನು ಒಂದು 1/4 kg ಅಷ್ಟು ತೊಗೊಂಬಂದಿದ್ರು ಮಟನ್ ಬಿರಿಯಾನಿ ಮಾಡೋದಕ್ಕೆ ಅಂತ. ಇವಾಗ ಚಿಕನ್ ಕಬಾಬ್ ಮಾಡೋದಕ್ಕೆ ಚಿಕನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಕಬಾಬ್ ಪೌಡ್ರ್ ಬರುತ್ತಲ್ಲ, 1 ಪ್ಯಾಕೆಟ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು. ಇದು ಹಂಗೆ ಕೂಡ ಮಾಡ್ಬೋದು. ಈ ಕಬಾಬ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಸರಿ ಹಾಕಿದೆ. ಯಾವಾಗ ಮನೇಲಿರೋ ಮಸಾಲೆನೇ ಮಾಡಿ ಹಾಕೋದು. ಇನ್ನಿವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು 1/2 hour ಮ್ಯಾರಿನೇಷನ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇನ್ನು ಇವಾಗ ಫಿಶ್ ಫ್ರೈ ಮಾಡೋದಕ್ಕೆ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ 1-2 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ, ಪೆಪ್ಪರ್ ಪುಡಿ, ಜೀರಿಗೆ ಪುಡಿ 1/4 ಟೇಬಲ್ ಸ್ಪೂನು, ಅಕ್ಕಿ ಹಸಿಟ್ಟು 1-2 ಟೇಬಲ್ ಸ್ಪೂನು, ಕಾರ್ನ್ಫ್ಲೋರ್ 1-2 ಟೇಬಲ್ ಸ್ಪೂನು, ಸ್ವಲ್ಪ ನಿಂಬೆಹಣ್ಣು, ಉಪ್ಪು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಫಿಶ್ಗೆಲ್ಲ ಮ್ಯಾರಿನೇಷನ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು ಒಂದು ಕಡೆ ಇದೆಲ್ಲ ಮ್ಯಾರಿನೇಷನ್ ಮಾಡಿ ಇಟ್ಬಿಟ್ಟಿದ್ದೆ, ಚಿಕನ್ನು ಮತ್ತು ಫಿಶ್ ಎಲ್ಲ. ಒಂದು ಕಡೆ ಮಟನ್ನು ಬೇಯೋದಕ್ಕೆ ಕೂಡ ಇಟ್ಟಿದ್ರಿ, ಮಟನ್ ಬಿರಿಯಾನಿ ಮಾಡೋದಕ್ಕೆ. ಇನ್ನು ಬ್ರೇಕ್ಫಾಸ್ಟ್ ಇಡ್ಲಿ ಚಟ್ನಿ ಆಗಿತ್ತಲ್ಲ, ನಾವು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಒಂದು 10:30 ಆಗೋಗಿತ್ತು. ಎಲ್ಲ ರೆಡಿ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇನ್ನು ಇವಾಗ ನಮ್ಮ ಹಸ್ಬೆಂಡು ಮಟನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ಆಲ್ರೆಡಿ ನಮ್ಮ ಹಸ್ಬೆಂಡು ದಮ್ ಬಿರಿಯಾನಿ ಮಾಡಿರೋ ವಿಡಿಯೋನ ಶೇರ್ ಮಾಡಿದ್ದೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ಇನ್ನು ಒಂದು ಕಡೆ ಈರುಳ್ಳಿ, ಟೊಮಟೊ ಎಲ್ಲ ಈ ಬಿರಿಯಾನಿಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟೆ. ಇನ್ನು ಈ ಕಡೆ ದೊಡ್ಡ ಸ್ಟವ್ ಇಟ್ಕೊಂಡು ಹಾಲಲ್ಲೇ ಬಿರಿಯಾನಿ ಮಾಡಿಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಇನ್ನು ಒಂದು ಕಡೆ ಈ ಕಡೆ ಬಿರಿಯಾನಿ ರೆಡಿ ಆಗ್ತಾಯಿತ್ತು. ನಾನು ಕಿಚನ್ನಲ್ಲಿ ಬಂದುಬಿಟ್ಟು ಕಬಾಬು ಮತ್ತು ಫಿಶ್ ಫ್ರೈ ಎಲ್ಲ ಮಾಡ್ತಾಯಿದ್ದೆ. ಅಲ್ಲಿ ಒಂದೇ ಸರಿ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಆಗಿಬಿಡ್ತು. ಒಂದು 20 ನಿಮಿಷಕ್ಕೆಲ್ಲ ನಾನು ಆ ಕಡೆ ಕಬಾಬು, ಫಿಶ್ ಫ್ರೈ ಎಲ್ಲ ರೆಡಿ ಆಗೋಯ್ತು. ಈ ಕಡೆ ಒಂದು 35 ನಿಮಿಷ 40 ನಿಮಿಷದಲ್ಲಿ ಬಿರಿಯಾನಿ ಕೂಡ ದಮ್ ಬಿರಿಯಾನಿ ರೆಡಿ ಆಯಿತು. ತುಂಬಾ ಈಸಿ ಮಾಡ್ಕೊಳೋದು. ದೊಡ್ಡ ಸ್ಟವ್ ಇದ್ದರೆ ಬೇಗನೆ ಮಾಡ್ಕೊಂಬಿಡ್ಬೋದು. ಇನ್ನಿವಾಗ ಒಂದು ಕಡೆ ಅವರು ಅನ್ನ ಎಲ್ಲ ಬೇಯಿಸ್ಕೊಂಡು ಬಾಸ್ಮತಿ ರೈಸ್ ತೊಗೊಂಬಂದಿದ್ರು, ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಮಟನ್ ಗ್ರೇವಿ ಎಲ್ಲ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಬಿಟ್ಟು ಇವಾಗ ತುಪ್ಪ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ದಮ್ಗೆ ಇಡ್ತಾ ಇದ್ದಾರೆ. 30 ನಿಮಿಷಕ್ಕೆಲ್ಲ ಬಿರಿಯಾನಿ ರೆಡಿ ಆಗೋಯ್ತು. ಇನ್ನು ಹಾಲಲ್ಲಿ ಎಲ್ಲ ಎತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಇವರು ಒಂದು 11 ಗಂಟೆ ಹಂಗೆ ಬಂದಿದ್ದರು. ಇನ್ನೆಲ್ಲ ಊಟಕ್ಕೆಲ್ಲ 1:30-2 ಗಂಟೆ ಹಂಗೆ ಊಟ ಮಾಡಿದ್ರಿ. ಇನ್ನು ಊಟ ಎಲ್ಲ ಮಾಡಿಕೊಂಡು ನಾವು ಗೇಮ್ ಎಲ್ಲ ಆಡಿಕೊಂಡು ಒಂದು 4 ಗಂಟೆ ಹಂಗೆ ಅವರು ಹೊರಡ್ತೀನಿ ಅಂತ ಹೇಳಿದ್ರು. ಇನ್ನು ಬಟ್ಟೆ ಎಲ್ಲ ತೆಗ್ದಿಟ್ಟಿದ್ದೆ, ಡ್ರೆಸ್ಸು ಮತ್ತು ಹುಡುಗಗೆ ಶರ್ಟು ಪ್ಯಾಂಟ್ ಎಲ್ಲ ನೆನ್ನೆನೇ ಬಂದಿದ್ರಿ. ಇನ್ನು ಇವಾಗ ಮಡ್ಲಕ್ಕಿ ಥರ ಕೊಡ್ತಾಯಿದ್ದೀನಿ. ನಮ್ಮೆಲ್ಲ ತಂಗಿರಿಗೂ
ತಂಗಿಗೂ ಇದೇ ಥರ ಮಾಡಿದ್ದೀನಿ. ಇನ್ನು ಲಾಸ್ಟ್ ತಂಗಿಗೂ ಕೂಡ ಇದೇ ಥರ ಮಾಡ್ತಾಯಿದ್ದೀನಿ. ಮಡ್ಲಕ್ಕಿಯಲ್ಲಿ ಅಕ್ಕಿ, ಕೊಬ್ಬರಿ ಮತ್ತು ಬೆಲ್ಲ, ಎಲೆ ಅಡಿಕೆ, ಬಾಳೆಹಣ್ಣು, ಸ್ವಲ್ಪ ಹಣ್ಣು ಅದೆಲ್ಲ ಇಟ್ಟು ಮಡ್ಲಕ್ಕಿ ಥರ ಕೊಡ್ತೀನಿ. ಇನ್ನು ಇವ್ರಿಗಿಬ್ರಿಗೂ ಬಟ್ಟೆ, ಬಳೆ, ಸ್ಟಿಕ್ಕರು ಈ ಥರ ನನಗೆ ಎಷ್ಟು ಗೊತ್ತೋ ಆ ಥರ ನಾವು ಮಾಡ್ತೀರಿ ಶಾಸ್ತ್ರನ. ಇನ್ನು ಇವಾಗ ಇದನ್ನೆಲ್ಲ ಕೊಟ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವ್ರಿಗೂ ಒಂಥರ ಸಂತೋಷ, ಮನೆಗೆ ಬಂದು ಹೊಸ್ದಾಗಿ ಮದುವೆ ಆಗಿರೋರಲ್ವ, ಅವ್ರಿಗೂ ಒಂಥರ ಸಂತೋಷ ಇರುತ್ತೆ, ನಮಗೂ ಒಂಥರ ಸಂತೋಷ, ಏನೋ ಒಂಥರ. ಈ ಥರ ನಾನು 3 ತಂಗಿರಿಗೂ ನಾನು ಇದೇ ಥರ ಮಾಡಿದ್ದೀನಿ. ಇವಾಗ ಅವರು ನಮ್ಮ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡು ಸ್ವಲ್ಪ ತಿದ್ಬಿಟ್ಟು ಒಂದು 4:15 ಹಂಗೆ ಹೊರಟರು. ಇನ್ನು ನಮ್ಮ ಚಾರ್ವಿಕ ನೋಡಿ ಯಾವ ಥರ ಆಡ್ತಾ ಇದ್ದಾಳೆ ಪೆನ್ನುಗಳೆಲ್ಲ ಹಿಡ್ಕೊಂಡು. ಇನ್ನು ಅವರು ಕೂಡ ಒಂದು 4:15 ಹಂಗೆ ಹೊರಟರು. ಇನ್ನು ನಾವು ಹಂಗೆ ಮಡಿಕೆ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹಂಗೆ ಹೊರಟ್ವಿ. ರೋಡೆಲ್ಲ ಒಂದು 2-3 ಅಂಗಡಿ ನೋಡಿದ್ವಿ. ಇಲ್ಲಿ ಬಂದುಬಿಟ್ಟು ಎಲ್ಲ ಒಂದೇ ಹತ್ರ ಇತ್ತು. ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಾ ಇದೆಯಲ್ವ, ಮಡಿಕೆ ನೀರು ಕುಡಿಬೇಕು ಅನಿಸ್ತಾ ಇತ್ತು. ಇನ್ನು ನಮ್ಮ ತಂಗಿ ಬೇರೆ ಪ್ರೆಗ್ನೆಂಟ್, ನನಗೆ ಮಡಿಕೆ ನೀರು ಕುಡಿಲೇಬೇಕು ಈ ಸರಿ, ತುಂಬ ಸೆಕೆ ಆಗ್ತಾಯಿದೆ ಅಂದ್ಬಿಟ್ಟು ಅವಳು ಆಟ ಹಿಡ್ದಿದ್ಲು. ಇನ್ನು ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅದು ನೋಡ್ಕೊಂಬರೋಣ ಅಂತ ಹೋದ್ರಿ. ಈ ಅಂಗಡಿಯಲ್ಲಿ ಎಲ್ಲ ಥರ ಡಿಸೈನ್ ಮಡಿಕೆ ಇತ್ತು. ಇವಾಗೆಲ್ಲ ಪೇಂಟಿಂಗ್ ಮಾಡಿ ಡಿಸೈನ್ ಎಲ್ಲ ಮಾಡಿ ಹಳೆ ಮಡಿಕೆ ಬರುತ್ತೆ ನೋಡಿ, ಅದೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವು ಈ ಮುಂದೆ ಇಟ್ಟಿದ್ದಾರೆ ನೋಡಿ ಅದು. ಇನ್ನು ಆ ಕಡೆ ಎಲ್ಲ ನಾವು ಡಿಸೈನ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿತ್ತು, ದಪ್ಪನೂ ಇತ್ತು, ಅದೇ ತೊಗೊಳೋಣ ಅಂತೇಳ್ಬಿಟ್ಟು ಇದೊಂದು ನೋಡಿದ್ರೆ. ಇನ್ನು ಆಗಿನ ಕಾಲದ ಮಡಿಕೆ ಬರುತ್ತೆ ನೋಡಿ ರೌಂಡು, ಅದು ಫಸ್ಟ್ ನೋಡಿದ್ರಿ. ಮತ್ತು ಇದು ಡಿಸೈನ್ ನೋಡಿದ ತಕ್ಷಣ ನಮ್ಮ ಕಣ್ಣೆಲ್ಲ ಇದ್ರ ಮೇಲೆ ಬಂತು. ಇವಾಗ ನಮ್ಮ ಬಬ್ಲಿ ಎತ್ಕೊತಾ ಇದ್ದಾನೆ ನೋಡಿ, ಅದ್ರ ಮೇಲೆ ಅದು ನೋಡಿದ್ರಿ ಫಸ್ಟು. ಆಮೇಲೆ ಇನ್ನೂ ಸ್ವಲ್ಪ ನೋಡ್ತಾ ಹೆಣ್ಮಕ್ಳಿಗೆ ಹೆಂಗಂದರೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದ್ರ ಮೇಲೆ ಕಣ್ಣೇ ಇದ್ಬಿಡುತ್ತೆ. ಇನ್ನು ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಡೆಕೋರೇಷನ್ ಐಟಮು, ತುಳಸಿ ಗಿಡ ಇಡೋದಕ್ಕೆ, ಪಾಟ್ಗಳು, ಮತ್ತು ಚಿಕ್ಕ ಮಡಿಕೆಗಳು, ಇಲ್ಲ ಅಡುಗೆ ಮಾಡೋದಕ್ಕೆ ನೋಡಿ ಬಾಣಲಿಗಳು, ಅಂದರೆ ಮಣ್ಣಲ್ಲಿ ಮಾಡಿರೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ಪಿಂಗಾಣಿಯಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿತ್ತು. ಅದನ್ನೇ ನೋಡ್ತಾ ಇದ್ರಿ. ಇವಾಗ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನೇ ಎತ್ಕೊಂಡಿದ್ರಿ. ಆಮೇಲೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ರೇಟ್ ಬಂದುಬಿಟ್ಟು 550 ಏನೋ ಹೇಳಿದ್ರು. ಸರಿ ನೋಡೋಣ ಅಂದ್ಬಿಟ್ಟು ಅದೇ ಎತ್ಕೊಂಡ್ರಿ. ಆಮೇಲೆ ಮತ್ತೆ ಇನ್ನೊಂದು ಚೇಂಜ್ ಮಾಡಿಬಿಟ್ರಿ, ಅದು ಶೇಪು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಈ ಕಡೆ ಎಲ್ಲ ನೋಡಿ ಮನೆಗೆ ಹೋಮ್ ಡೆಕೋರ್ ಐಟಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ಪಿಂಗಾಣಿಯಲ್ಲಿ ಮಾಡಿರೋದು, ಬುದ್ಧದಲ್ಲಿ ಮತ್ತು ಬಾತುಕೋಳಿ, ಕೊಕ್ಕರೆ, ನವಿಲು ಡಿಸೈನ್ಸು, ಮತ್ತು ಇದು ನೋಡಿ ಪಾಟ್ ಎಲ್ಲ ಇಡೋದಕ್ಕೆ ಕೆಳಗಡೆ, ಮತ್ತು ಹೂವು ಎಲ್ಲ ಹಾಕಿಡೋದಕ್ಕೆ ಡೆಕೋರೇಷನ್ನು ಎಲ್ಲ ತುಂಬ ಚೆನ್ನಾಗಿತ್ತು. ತುಳಸಿ ಗಿಡ ಇಡೋದಕ್ಕೆಲ್ಲ ಪಾಟು. ಇನ್ನು ಈ ಕಡೆ ಎಲ್ಲ ನೋಡಿ ಡೆಕೋರೇಷನ್ ಮಾಡೋದಕ್ಕೆ ಗೊಂಬೆಗಳು, ಆನೆ, ಹಸುಗಳು, ಮತ್ತು ಗೊಂಬೆಗಳು, ಕುದುರೆಗಳು, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ಇಲ್ಲಿರೋ ಮಡಿಕೆಗಳೆಲ್ಲ ನೋಡಿ ಇದೆಲ್ಲ ಹೊಸ್ದಾಗಿ ಡಿಸೈನ್ ಎಲ್ಲ ಮಾಡಿ ಇಟ್ಟಿದ್ರು. ಇನ್ನು ನಮ್ಮ ತಂಗಿ ನೋಡ್ತಾ ಇದ್ದಾಳೆ ನೋಡಿ, ಲಾಸ್ಟ್ಗೆ ಅದೇ ತೊಗೊಂಡಿದ್ದಾಯಿತು. ಇದೊಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿ ಡಿಸೈನಾಗಿ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಮತ್ತು ದಪ್ಪ ಕೂಡ ಇತ್ತು. ಅದಕ್ಕೆ ಅದೇ ತೊಗೊಳೋಣ ಅಂದ್ಬಿಟ್ಟು ಲಾಸ್ಟ್ಗೆ ಅದು ತೊಗೊಂಡಿದ್ದಾಯಿತು. ಇನ್ನು ಈ ಕಡೆ ಎಲ್ಲ ದೇವ್ರದ್ದು ಡೆಕೋರೇಟಿವ್ ಐಟಮು, ದೇವ್ರ ವಿಗ್ರಹಗಳಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಕೃಷ್ಣ ಬೊಂಬೆಗಳಂತೂ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ. ಕೃಷ್ಣದೇ ತುಂಬ ವಿಗ್ರಹ ಇತ್ತು ನೋಡಿ. ಇಲ್ಲಿ ಇಷ್ಟು ಕೃಷ್ಣದೇ ವಿಗ್ರಹ, ಆನೆಗಳು, ನೀರಲ್ಲಿ ಹೂವು ಎಲ್ಲ ಹಾಕಿರ್ತೀವಿ ನೋಡಿ ಡೆಕೋರೇಷನ್ಗೆ, ಅದೆಲ್ಲ ಕೂಡ ಎಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ತಗೊಳೋಣ ಅಂದ್ಕೊಂಡೆ. ನನಗೇನಂದರೆ ಕೃಷ್ಣದೊಂದು ವಿಗ್ರಹ ತೊಗೋಬೇಕು, ಬುದ್ಧದೊಂದು ತಗೋಬೇಕು, ಆಮೇಲೆ ಡೆಕೋರೇಷನ್ ಐಟಮ್ಗಳೆಲ್ಲ ಹಂಗೆ ಹೂವು ಗಿಡಗಳು ಇಡೋದಕ್ಕೆಲ್ಲ ತೊಗೊಬೇಕು ಅನ್ನಿಸ್ತು. ನೆಕ್ಸ್ಟ್ ಟೈಮ್ ತಗೊಳೋಣ, ಈ ಸರಿ ಮಡಿಕೆ ಮಾತ್ರ ತಗೊಳೋಣ ಅಂದ್ಬಿಟ್ಟು ಇವಾಗ ನಾನು ಎತ್ತಾ ಇದ್ದೀನಿ ನೋಡಿ. ಆ ಮಡಿಕೆನೇ ಇಬ್ಬರು ಒಂದೊಂದು ತಗೊಂಡ್ರಿ. ಇನ್ನು ಇಲ್ಲೆಲ್ಲ ನೋಡಿ ಗಿಡಗಳು ಇಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಡಿಸೈನ್ ಆಗಿದ್ದಾವೆ. ಅಂದರೆ ಹುಷಾರಾಗಿ ನೋಡ್ಕೊಬೇಕು, ಇವೆಲ್ಲ ಒಡೆದೋಗ್ಬಿಡುತ್ತೆ. ಇನ್ನು ಮನೆ ಒಳಗಡೆ ಡೆಕೋರೇಷನ್ ಮಾಡ್ತೀವಿ ನೋಡಿ, ಗಿಡಗಳೆಲ್ಲ ಇಡ್ತೀವಿ ನೋಡಿ. ಇದು ಆಮೆದು, ಬುದ್ಧದು, ಪಿಂಗಾಣಿ ಗ್ಲಾಸ್ಗಳು, ಇದೆಲ್ಲ ತುಂಬಾ ಚೆನ್ನಾಗಿತ್ತು, ಕಪ್ಪುಗಳು ಎಲ್ಲ. ಇನ್ನು ಪಿಂಗಾಣಿದು ಜಾಡಿ ಬರುತ್ತೆ ನೋಡಿ, ಉಪ್ಪೆಲ್ಲ ಹಾಕಿಡೋದಕ್ಕೆ, ಮತ್ತು ಚಿಕ್ಕ ಮಡಿಕೆಗಳು, ಅದೆಲ್ಲ ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ತಗೊಳೋಣ ಅಂದ್ಬಿಟ್ಟು ಬರೀ ಮಡಿಕೆ ಮಾತ್ರ ತೊಗೊಂಬಂದ್ರಿ. ಇನ್ನು ಇವಾಗ ಇವರು ನೀರು ಹಾಕಿ ಚೆಕ್ ಮಾಡ್ತಾ ಇದ್ದಾರೆ, ನೀರು ಲೀಕ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು. ಸಪೋಸ್ ಏನಾದ್ರು ಲೀಕ್ ಆದರೆ ಬೇರೆ ತೊಗೊಬೋದು ಅಂತೇಳ್ಬಿಟ್ಟು. ಈ ಮಡಿಕೆಗೆ ಬಂದುಬಿಟ್ಟು 600 ಏನು ಹೇಳಿದ್ರು ಅವರು. ನಾವು ಕಮ್ಮಿ ಮಾಡಿ ಅದು ಮುಚ್ಚಳ ಮತ್ತು ಅದಕ್ಕೊಂದು ಸ್ಟ್ಯಾಂಡು ಎಲ್ಲ ತಗೊಂಡ್ರೆ ಒಂದು 500 ರೂಪಾಯಿ ಕೊಟ್ಟರೆ ಅಷ್ಟೇ ಈ ಮಡಿಕೆಗೆ. ಇನ್ನಿಬ್ಬರು ಕೂಡ ಒಂದೇ ಥರ ತಗೊಂಡ್ರೆ, ಸ್ವಲ್ಪ ಡಿಸೈನು ಕಲರ್ ಎಲ್ಲ ಬೇರೆ ಇತ್ತು. ಇವಾಗ ಮಡಿಕೆ ತೊಗೊಂಡು ಬಂದು ಇವಾಗ ಕ್ಲೀನ್ ಮಾಡಿಬಿಡೋಣ, ಅಂದರೆ ತೊಳೆದು ಇಟ್ಬಿಡೋಣ. ತೊಳೆದು ನೀರು ಹಾಕಿ ಇಡಬೇಕು. ಇದನ್ನ ಯಾವ ಥರ ಅಂದರೆ ಸೀಸ್ನಿಂಗ್ ಏನು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದರಲ್ಲಿ ನೀರು ತುಂಬಿಸಿ ಇಡ್ತೀವಲ್ವ. ಮಡಿಕೆ ಐಟಮ್ ಎಲ್ಲ ತೊಗೊಂಬರ್ತೀವಲ್ವ, ಅದನ್ನೆಲ್ಲ ಸೋಪ್ ಹಾಕಿ ತೊಳಿಬಾರ್ದು, ಅದೇ ಸ್ಮೆಲ್ ಬಂದುಬಿಡುತ್ತೆ. ಅಡುಗೆಗೆ ತೊಗೊಂಬರ್ತೀವಿ
ತೊಳಿತೀವಿ ನೋಡಿ ಬಾಣಲಿ ಆ ಥರ ಮಡಿಕೆ ಐಟಮು, ಅದಕ್ಕೂ ಅಷ್ಟೇ ಯಾವಾಗ ತೊಳೆದ್ರೂ ಅಕ್ಕಿ ಹಿಟ್ಟಲ್ಲಿ ತೊಳ್ಕೊಬೇಕು. ನಮಗೆ ತುಂಬ ಗಲೀಜಾಗಿದೆ ಪಾಚಿ ಕಟ್ಟಿದ್ರೆ ಅಂದರೆ ಸೋಪು ಸ್ಕ್ರಬ್ ಎಲ್ಲ ಹಾಕಿ ಉಜ್ಜಬಾರ್ದು. ತೆಂಗಿನ ನಾರು ಬರುತ್ತೆ ನೋಡಿ, ಅದರಲ್ಲಿ ಉಜ್ಜಿದ್ರೆ ತುಂಬಾ ಒಳ್ಳೆಯದು. ಇನ್ನಿವಾಗ ನಾನು ಒಂದು ವಾರ ನೀರು ಚೇಂಜ್ ಮಾಡ್ತೀನಿ. ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆಯಲ್ಲ, ನಮಗೆ ಫ್ರಿಜ್ ನೀರೆಲ್ಲ ಸೆಟ್ ಆಗಲ್ಲ. ಮಡಿಕೆ ನೀರು ಕುಡಿಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ಮಜ್ಜಿಗೆ ಜ್ಯೂಸು ಇದೆಲ್ಲ ಚೆನ್ನಾಗಿರುತ್ತೆ, ತಣ್ಣಗೆ ಕುಡಿಬೋದು. ನೀರು ಎಷ್ಟು ಬೇಕಂದ್ರೂ ಹೊಟ್ಟೆ ತುಂಬ ಕುಡಿದು ಬಿಡ್ಬೋದು. ನೀರು ಕುಡಿಯೋದಕ್ಕೆ ಆಗಲ್ಲ, ಬಿಸಿಯಾಗಿರುತ್ತೆ ಇವಾಗೆಲ್ಲ. ಇನ್ನು ಇವಾಗ ಮಡಿಕೆನ ಒಂದು 2-3 ಸರಿ ಚೆನ್ನಾಗಿ ಬರೀ ನೀರಲ್ಲಿ ತೊಳೆದ್ಬಿಟ್ಟು ಇವಾಗ ನೀರು ತುಂಬಿಸಿ ಚೆಕ್ ಮಾಡ್ತಾ ಇದ್ದೀನಿ ಟ್ಯಾಪ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್.